ಯಾವುದೋ ಎಮರ್ಜೆನ್ಸಿಲಿ ಸಿಕ್ಕಾಕೊಂಡಿದ್ದೀನಿ, ಬಹಳ ಕ್ವಿಕ್ ಆಗಿ ನನಗೆ ಹಣ ಬೇಕಿತ್ತು, ಸಿಗುತ್ತಾ? ನಿಮ್ಮ ಆಧಾರ್ ಕಾರ್ಡ್ ಅನ್ನ ಕೊಟ್ಟರೆ ಸಾಕು 2 ಲಕ್ಷ ರೂಪಾಯಿವರೆಗೆ ನೀವು ಪರ್ಸನಲ್ ಲೋನ್ ಅನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಈಗಂತೂ ಡಿಜಿಟಲ್ ಜಮಾನ. ನೀವು ಡಾಕ್ಯುಮೆಂಟ್ಸ್ ತಗೊಂಡು ಬ್ಯಾಂಕ್ಗೆ ಹೋಗಬೇಕು, 10 ಬಾರಿ ಅಲ್ದಾಡಬೇಕು, ಅದಾದ್ಮೇಲೆ ಕೊಟ್ಟರು ಇಲ್ಲಾಂದ್ರಿಲ್ಲ. ಆ ಥರದ ಸಿಚುವೇಶನ್ ಇಲ್ಲ. ಆನ್ಲೈನ್ನಲ್ಲೇ ಎಲಿಜಿಬಿಲಿಟಿ ಚೆಕ್ ಮಾಡ್ಕೊಳ್ಬಹುದು. ಆ ಬಳಿಕ ಅಪ್ಲೈ ಮಾಡಿದರೆ ಆನ್ಲೈನ್ನಲ್ಲೇ ಅಪ್ರೂವ್ ಕೂಡ ಆಗುತ್ತೆ, ನಿಮ್ಮ ಅಕೌಂಟಿಗೆ ಹಣ ಬೀಳುತ್ತೆ. ಸೊ ಈ ವಿಡಿಯೋದಲ್ಲಿ 2025ರ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ಜಸ್ಟ್ ಆಧಾರ್ ಕಾರ್ಡ್ ಅನ್ನು ಕೊಟ್ಟು 2 ಲಕ್ಷ ರೂಪಾಯಿವರೆಗೆ ಪರ್ಸನಲ್ ಲೋನ್ ಅನ್ನು ಪಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನಾನು ತಿಳಿಸ್ಕೊಡ್ತೀನಿ. ಇಂಟ್ರೆಸ್ಟ್ ರೇಟ್ ಎಷ್ಟು, ರೀಪೇಮೆಂಟ್ ಸ್ಕೆಡ್ಯೂಲ್ ಹೇಗಿರುತ್ತೆ, ಈ ಎಲ್ಲದರ ಬಗ್ಗೆನೂ ಪ್ರಾಕ್ಟಿಕಲ್ ಕ್ಯಾಲ್ಕುಲೇಷನ್ ಮುಖೇನ ನಾನು ಕಲಿಸ್ಕೊಡ್ತೀನಿ. ವಿಡಿಯೋ ಪೂರ್ತಿ ನೋಡಿ. ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ಈಗಂತೂ ಡಿಜಿಟಲ್ ಜಮಾನ. ಸೊ ಹೀಗಾಗಿ ಎಲ್ಲವೂ ಆನ್ಲೈನ್ ಅಲ್ಲಿ ಆಗಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಜನಸಾಮಾನ್ಯರಲ್ಲಿ ಕಾಮನ್ ಆಗಿ ಕಂಡು ಬರುತ್ತೆ. ಪದೇ ಪದೇ ಬ್ಯಾಂಕಿಗೆ ಯಾಕ್ರಿ ಅಲಿಬೇಕು, ಒಂದ್ ವೇಳೆ ಎಲಿಜಿಬಲ್ ಇದೀನಾ ಇಲ್ವಾ ಅನ್ನೋದನ್ನ ಆನ್ಲೈನ್ ಅಲ್ಲೇ ಚೆಕ್ ಮಾಡಬಹುದಲ್ವಾ? ಈ ಪ್ರಶ್ನೆ ಎಲ್ಲರೂ ಕೇಳೋರು. ಅಂಥ ಸಿಸ್ಟಮ್ ಅನ್ನು ಬ್ಯಾಂಕ್ಗಳು ಈಗ ಜಾರಿಗೆ ತಂದು ಬಿಟ್ಟಿದ್ದಾವೆ. ಸೊ ಹೀಗಾಗಿ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಅನ್ನೋದು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ. ನೀವು ಮನೆಯಲ್ಲಿ ಕೂತ್ಕೊಂಡೆ ಆಧಾರ್ ಕಾರ್ಡ್ ಡೀಟೇಲ್ಸ್ ಅನ್ನ ಕೊಟ್ಟು ನನಗೆ ಲೋನ್ ಸಿಗುತ್ತಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಬಹುದು. ಬ್ಯಾಂಕ್ ವೆಬ್ಸೈಟ್ ನಲ್ಲಿ ಆಧಾರ್ ಡೀಟೇಲ್ಸ್, ಇನ್ಕಮ್ ಡೀಟೇಲ್ಸ್ ಇದನ್ನ ನೀವು ಫರ್ನಿಶ್ ಮಾಡಿದ್ರೆ ಸಾಕು, ಎಲಿಜಿಬಲ್ ಇದ್ರೆ ನಿಮಗೆ ಸಾಲ 24 ಅವರ್ಸ್ ಅಲ್ಲಿ ಮಂಜೂರಾಗಿ ಬಿಡುತ್ತೆ. ಸೊ ಮೊದಲಿಗೆ ನಾವು ಈ ಪರ್ಸನಲ್ ಲೋನ್ ಕ್ಯಾರೆಕ್ಟರಿಸ್ಟಿಕ್ ಏನು ಅನ್ನೋದನ್ನ ಕ್ವಿಕ್ ಆಗಿ ತಿಳ್ಕೊಂಡ್ಬಿಡೋಣ. ಪರ್ಸನಲ್ ಲೋನ್ ಅನ್ನೋದು ಬಹಳ ಕ್ವಿಕ್ ಆಗಿ ಮತ್ತು ನಿಮ್ಮ ಫ್ಲೆಕ್ಸಿಬಲ್ ರೀಪೇಮೆಂಟ್ ಸ್ಕೆಡ್ಯೂಲ್ಗೆ ಸರಿ ಹೊಂದುವಂತಹ ಒಂದು ಸಾಲದ ವ್ಯವಸ್ಥೆ ಅಂತ ಹೇಳಬಹುದು. ಕ್ವಿಕ್ ಆಗಿ ಸಿಗುತ್ತೆ ಅನ್ನೋದು. ಮತ್ತೆ ಇದು ಕೊಲ್ಯಾಟರಲ್ ಫ್ರೀ. ನೀವೇನೋ ಅಡಮಾನ ಇಡಬೇಕು, ಒಡವೆ ಯಾವುದೋ ಅಗ್ರಿಮೆಂಟ್ ಇಡಬೇಕು, ಯಾವುದೋ ಡಾಕ್ಯುಮೆಂಟ್ ಇಡಬೇಕಪ್ಪ, ಬ್ಯಾಂಕಿಗೆ ಕೊಡಬೇಕಪ್ಪ, ಆ ಥರದ್ದೆಲ್ಲ ಏನೂ ಇಲ್ಲ. ಸೊ ಹೀಗಾಗಿ ಕೊಲ್ಯಾಟರಲ್ ಫ್ರೀ, ಬಹಳ ಕ್ವಿಕ್ ಆಗಿ ಅಪ್ರೂವ್ ಆಗುವಂತಹ ಒಂದು ಲೋನ್ ಪ್ರಾಡಕ್ಟ್ ಇದು ಪರ್ಸನಲ್ ಲೋನ್. ಸರಿನಾ? ಮೇ ಬಿ ಒಂದೆರಡು ನಿಮಿಷದಲ್ಲಿ ನಿಮ್ಮ ಎಲಿಜಿಬಿಲಿಟಿಯನ್ನು ಚೆಕ್ ಮಾಡಿಬಿಡ್ತಾರೆ. ಕೆಲ ಪರ್ಸನಲ್ ಲೋನ್ಗಳಂತೂ ಆನ್ಲೈನ್ನಲ್ಲೇನೆ 20 ಲಕ್ಷ, 30 ಲಕ್ಷ, 50 ಲಕ್ಷದವರೆಗೆ ಅಪ್ರೂವ್ ಮಾಡಿರುವಂತಹ ಕೆಲ ನಿದರ್ಶನಗಳು ಇದ್ದಾವೆ. ನೀವು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಯಾವುದೇ ಕೊಲ್ಯಾಟ್ರಲ್ ಬೇಡ, ಡಾಕ್ಯುಮೆಂಟೇಶನ್ ಬಹಳ ಮಿನಿಮಮ್. ಒಂದು 10 ಥರ ಡಾಕ್ಯುಮೆಂಟ್ ತಗೊಂಡು ಬನ್ನಿ ಅಂತೆಲ್ಲ ಕೇಳೋದಿಲ್ಲ. ಆಧಾರ್ ಕಾರ್ಡ್ ಅಂತಂದ್ರೆ ಐಡೆಂಟಿಟಿ ಪ್ರೂಫ್, ಅಡ್ರೆಸ್ ಪ್ರೂಫ್ ಆಗುತ್ತೆ. ಇನ್ಕಮ್ ಪ್ರೂಫ್ ಕೊಟ್ಟರೆ ಮುಗೀತು. ನೀವು ಎಲಿಜಿಬಲ್ ಇದ್ರೆ ನಿಮಗೆ ಸಾಲ ಮಂಜೂರು ಮಾಡ್ತಾರೆ. ಪಾನ್ ಕಾರ್ಡ್ ಡೀಟೇಲ್ಸ್ ಅನ್ನು ಕೇಳ್ತಾರೆ. ಬೇಗ ನಿಮಗೆ ಡಿಸ್ಬರ್ಸಲ್ ಆಗುತ್ತೆ. ನೀವು ಅಪ್ಲೈ ಮಾಡಿದ 24 ಗಂಟೆ ಒಳಗೇನೆ ನಿಮಗೆ ಹಣ ಸಿಗುವ ಸಾಧ್ಯತೆ ಇರುತ್ತೆ. ಮತ್ತೆ ಫ್ಲೆಕ್ಸಿಬಲ್ ರೀಪೇಮೆಂಟ್ ಸ್ಕೆಡ್ಯೂಲ್, ಮೇ ಬಿ 1 ವರ್ಷ, 2 ವರ್ಷ, ಹೀಗೆ 7-8 ವರ್ಷದವರೆಗೂ ನಿಮಗೆ ಪರ್ಸನಲ್ ಲೋನ್ಗೆ ರೀಪೇ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಅಂದ್ರೆ 96 ತಿಂಗಳುಗಳು, ಅಂದ್ರೆ 8 ವರ್ಷದವರೆಗೆ ನಿಮ್ಗೆ ಅವಕಾಶ ಇರುತ್ತೆ ಮ್ಯಾಕ್ಸಿಮಮ್. ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು? ಈ 2 ಲಕ್ಷ ಲೋನ್ ಅನ್ನ ನಾನು ಬರೀ ಆಧಾರ್ ಕಾರ್ಡ್ ಕೊಟ್ಟು ತಗೊಳ್ಳೋದು ಅಂದ್ರಲ್ಲ, ಅದ್ರ ಬಗ್ಗೆ ಹೇಳಿ ಅನ್ನೋದಾದ್ರೆ ನೋಡಿ, ನೀವು ಇಂಡಿಯನ್ ಸಿಟಿಸನ್ ಆಗಿರಬೇಕು, ಭಾರತೀಯ ಪ್ರಜೆ, ನಿಮ್ಮ ವಯಸ್ಸು 21 ವರ್ಷದ ಮೇಲ್ಪಟ್ಟಿರಬೇಕು, 80 ವರ್ಷದ ಕೆಳಗಡೆ ಇರಬೇಕು. ಈ ಏಜ್ ಬ್ರಾಕೆಟ್ 21 to 80 ಇಯರ್ಸ್, ಆ ಏಜ್ ಬ್ರಾಕೆಟ್ ನಲ್ಲಿ ಇರಬೇಕು ನೀವು. ಅದಾದ್ಮೇಲೆ ಈ 50 ಲಕ್ಷ, 40 ಲಕ್ಷ ಈ ಥರದ ಲೋನ್ಗಳನ್ನು ಡಿಸ್ಬರ್ಸ್ ಮಾಡಬೇಕು ಅಂದ್ರೆ ಅದಕ್ಕೆ ಬೇರೆನೇ ಕಂಡೀಷನ್ ಇರುತ್ತೆ. ನಾವು ಮಾತಾಡ್ತಿರೋದು 2 ಲಕ್ಷ ಲೋನ್ ಬಗ್ಗೆ. ಮತ್ತೆ ನಿಮ್ಮ ಕ್ರೆಡಿಟ್ ಸ್ಕೋರ್ 685ಕ್ಕಿಂತ ಜಾಸ್ತಿ ಇದ್ದರೆ ಒಳ್ಳೆಯದು. ಬಹಳ ಕ್ವಿಕ್ ಆಗಿ, ಈಸಿಯಾಗಿ ನಿಮಗೆ ಲೋನ್ ಅಪ್ರೂವಲ್ ಅನ್ನೋದಾಗುತ್ತೆ. ಮಿಕ್ಕಂತೆ ಇನ್ಕಮ್ ನಿಮಗೆ ಪ್ರತಿ ತಿಂಗಳು 25,001 ರೂಪಾಯಿ ಇಷ್ಟು ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗ್ತಾ ಇರಬೇಕು. ಸ್ಯಾಲ್ರಿಡ್ ಆದರೆ ಕಂಪನಿ ಸ್ಯಾಲ್ರಿ ಬರ್ತಿರುತ್ತೆ. ಇಲ್ಲಪ್ಪ ನಾನು ಸೆಲ್ಫ್ ಎಂಪ್ಲಾಯ್ಡ್, ನಾನೇನೋ ಬಿಸ್ನೆಸ್ ಮಾಡ್ತಿದ್ದೀನಿ, ನಾನೇನೋ ವ್ಯಾಪಾರ ಮಾಡ್ತೀನಿ, ತೊಂದರೆ ಇಲ್ಲ. ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಟ್ಟರು ಸಾಕು. 6 ತಿಂಗಳದೋ 3 ತಿಂಗಳದೋ ಬ್ಯಾಂಕ್ ಸ್ಟೇಟ್ಮೆಂಟ್ ಕೇಳ್ತಾರೆ. ಅದರಲ್ಲಿ ನಿಮಗೆ ಇನ್ಕಮ್ ಬರ್ತಿದೆ ಅನ್ನೋದು ಪ್ರೂವ್ ಆದ್ರೂ ನೀವು ಎಲಿಜಿಬಲ್. ಮುಂದಿನ ಭಾಗ ಡಾಕ್ಯುಮೆಂಟ್ಸ್ ಏನೇನು ಬೇಕು. ನಾವಾಗಲೇ ಮಾತಾಡಿದ ಹಾಗೆ ಆಧಾರ್ ಕಾರ್ಡ್ ಬೇಕು, ಅದೇ ಐಡೆಂಟಿಟಿ ಪ್ರೂಫ್, ಅದೇ ಅಡ್ರೆಸ್ ಪ್ರೂಫ್ ಕೂಡ ಆಯಿತು. ಅದಾದ್ಮೇಲೆ ಪ್ರೂಫ್ ಆಫ್ ಇನ್ಕಮ್. ನೀವು ಸ್ಯಾಲ್ರಿಡ್ ಆದರೆ ರೀಸೆಂಟ್ ಸ್ಯಾಲ್ರಿ ಸ್ಲಿಪ್ ಕೊಡಬೇಕಾಗುತ್ತೆ. ಇಲ್ಲದೆ ಹೋದ್ರೆ ನೀವು ಸೆಲ್ಫ್ ಎಂಪ್ಲಾಯ್ಡ್ ಆದ್ರೂ ಪರವಾಗಿಲ್ಲ, ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನ ನೀವು ಕೊಡಬೇಕಾಗುತ್ತೆ. 2 ಕ್ಯಾಟಗರಿಗೆ ಲೋನ್ ಸಿಗುತ್ತೆ. ಇನ್ನು ಮಿಕ್ಕಂತೆ ಅಡಿಷನಲ್ ಡಾಕ್ಯುಮೆಂಟ್ಸ್, ನೀವು ಎಷ್ಟು ಸಾಲ ಕೇಳ್ತೀರಿ ಅನ್ನೋದ್ರ ಮೇಲೆ ನೀವು ಕೊಡುವಂತಹ ಪ್ರೂಫ್ ನಲ್ಲಿ ಅವರಿಗೆ ಇಲ್ಲಪ್ಪ ಇದಾಗಲ್ಲ ಅಂತ ಅನಿಸಿದ್ರೆ ನೀವು ಬೇರೆ ಪ್ರೂಫ್ಗಳನ್ನ ಬ್ಯಾಂಕ್ ಏನ್ ಕೇಳುತ್ತೋ ಅದನ್ನ ಕೊಡಬೇಕಾಗುತ್ತೆ. ಆಧಾರ್ ಕಾರ್ಡ್ ಇದ್ರೂ ಲೋನ್ ಸಿಗೋ ಸಾಧ್ಯತೆ ಇದೆ ಅಂತ ಹೇಳಿದ್ರಿ. ಈಗ ಬೇರೆ ಡಾಕ್ಯುಮೆಂಟ್ಸ್ ಕೊಡಬೇಕಾ ಅನ್ನೋದು ನಿಮ್ಮ ಪ್ರಶ್ನೆ ಆದ್ರೆ ನೋಡಿ, ಎಲಿಜಿಬಲ್ ಕಸ್ಟಮರ್ಗಳು ಆಧಾರ್ ಕಾರ್ಡ್ ಅನ್ನ ಕೊಟ್ರೆ ಲೋನ್ ಸಿಗುತ್ತೆ ಅನ್ನೋದು ಇದರ ಅರ್ಥ. ಯಾಕೆ? ಈಗ ನಾನು 3-4 ಕಡೆ ಪರ್ಸನಲ್ ಲೋನ್ ತಗೊಂಡ್ಬಿಟ್ಟಿದ್ದೀನಿ, ನಾನು ಎಲ್ಲೂ ತೀರ್ಸಕ್ಕಾಗಿಲ್ಲ, ಅದನ್ನ ತೀರ್ಸಕ್ ಇನ್ನೊಂದು ಸಾಲ ಬೇಕಿತ್ತು ಅಂತಂದ್ರೆ ಯಾರಾದ್ರೂ ಕೊಡ್ತಾರಾ? ಕೊಡೋದಿಲ್ಲ. ನನ್ನ ಮೇಲೆ ಒಂದು ಚೆಕ್ ಬೌನ್ಸ್ ಕೇಸ್ ಇತ್ತು, ರೀಸೆಂಟ್ಲಿ ವಿಚಾರಣೆ ಎಲ್ಲ ಎದುರಿಸಿದ್ದೀನಿ, ಒಂದು ಲೋನ್ ಬೇಕಿತ್ತು, ಕೊಡ್ತಾರಾ? ನೋ, ಯು ಆರ್ ನಾಟ್ ಎಲಿಜಿಬಲ್. ಯಾಕೆಂದ್ರೆ ನೀವು ಚೆಕ್ ಬೌನ್ಸ್ ಕೇಸನ್ನು ಎದುರಿಸ್ತಾ ಇದ್ದೀರಿ. ಸೊ ನಿಮಗೆ ಫಿನಾನ್ಷಿಯಲ್ ಡಿಸಿಪ್ಲಿನ್ ಇಲ್ಲ, ಫಿನಾನ್ಷಿಯಲ್ ಪ್ರುಡೆನ್ಸ್ ಇಲ್ಲ ಅಂತ ಅರ್ಥ. ಸೊ ಹೀಗಾಗಿ ನೀವು ಸಾಲ ಪಡ್ಕೊಳ್ಳೋದಕ್ಕೆ ಬೇಕಾದ ಅರ್ಹತೆಯನ್ನ ಹೊಂದಿರಬೇಕು. ಅದೇ ಕಾರಣಕ್ಕೆ ನಿಮಗೆ ಕ್ರೆಡಿಟ್ ಸ್ಕೋರ್ 685ಗಿಂತ ಜಾಸ್ತಿ ಇದ್ರೆ ಸಾಲ ಸಿಗೋ ಸಾಧ್ಯತೆ ಹೆಚ್ಚು ಅಂತ ನಾವು ಹೇಳಿದ್ದು. ಸೊ ಎಲಿಜಿಬಲ್ ಕಸ್ಟಮರ್ಸ್
ವಿತ್ ಆಧಾರ್ ಕಾರ್ಡ್ ಅಂಡ್ ಇನ್ಕಮ್ ಪ್ರೂಫ್ ಸಾಲವನ್ನು ಪಡ್ಕೊಳ್ಳಬಹುದು. ಹಾಗಾದ್ರೆ ಅಪ್ಲಿಕೇಶನ್ ಪ್ರೋಸೆಸ್ ಏನು ನೋಡಿ, ಎಲ್ಲ ಬ್ಯಾಂಕ್ಗಳು ಸಹ ಆಲ್ಮೋಸ್ಟ್ ಎಲ್ಲ ಬ್ಯಾಂಕ್ಗಳು ಅಥವಾ ಅವರ ಅಪ್ಲಿಕೇಶನ್ನಲ್ಲಿ ವೆಬ್ಸೈಟ್ನಲ್ಲಿ ನಿಮಗೆ ಸಾಲ ಕೊಡೋದಕ್ಕೆ ಅಂತಾನೆ ಕೆಲ ಸೆಕ್ಷನ್ಗಳು ಇರ್ತವೆ. ನೀವು ಅಲ್ಲಿಗೆ ಹೋಗಿ ಲಾಗಿನ್ ಆಗಿ ಚೆಕ್ ಮಾಡ್ಕೊಳ್ಬಹುದು ನಿಮ್ಮ ಎಲಿಜಿಬಿಲಿಟಿ ಡೀಟೇಲ್ಸ್ ಅನ್ನು ಕೊಟ್ಟು. ಆ ಬಳಿಕ ಆನ್ಲೈನೇ ಅಪ್ಲೈ ಮಾಡಿ ನೀವು ಎಲಿಜಿಬಲ್ ಇದ್ರೆ ನಿಮ್ಮ ಅಕೌಂಟಿಗೆ ಹಣ ಟ್ರಾನ್ಸ್ಫರ್ ಆಗುತ್ತೆ. ಇದು ಪ್ರಾಸೆಸ್. ಸೊ ಆಲ್ಮೋಸ್ಟ್ ಎಲ್ಲ ಬ್ಯಾಂಕ್ಗಳಲ್ಲೂ ಈ ವ್ಯವಸ್ಥೆ ಇದೆ. ಬ್ಯಾಂಕ್ ವೆಬ್ಸೈಟ್ಗೆ ಹೋಗಿ ನೀವು ಚೆಕ್ ಮಾಡಬೇಕಾಗುತ್ತೆ. ಸೊ ನೀವು ಲೆಂಡರ್ ಯಾವ ಬ್ಯಾಂಕ್ ಅಥವಾ ಯಾವ ಇನ್ಸ್ಟಿಟ್ಯೂಷನ್ ಅವರ ವೆಬ್ಸೈಟ್ಗೋ ಆ್ಯಪಿಗೋ ಹೋಗಬೇಕು. ಆನ್ಲೈನ್ ಅಪ್ಲಿಕೇಶನ್ ಇದ್ರೆ ಅದನ್ನು ಬಳಸ್ಕೊಳ್ಬೇಕು. ರಿಜಿಸ್ಟರ್ ಆಗಬೇಕು, KYC ವೆರಿಫಿಕೇಶನ್ ಆಗುತ್ತೆ, ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು, ಲೋನ್ ಅಪ್ರೂವಲ್ ಆಗುತ್ತೆ, ನಿಮ್ಮ ಅಕೌಂಟಿಗೆ ಹಣ ಬರುತ್ತೆ. ಇದನ್ನ ಪ್ರಾಕ್ಟಿಕಲಿ ಹೇಗೆ ಮಾಡೋದು ಅದನ್ನ ನೋಡೋಣ. ನಾನು ಜಸ್ಟ್ ಚೆಕ್ ಮಾಡ್ತಾ ಇದ್ದೀನಿ HDFC ಬ್ಯಾಂಕ್ ಪರ್ಸನಲ್ ಲೋನ್ ಹೇಗೆ ಡಿಸ್ಪರ್ಸ್ ಆಗುತ್ತೆ ಅಂತ. ನಿಮ್ಮ ಬ್ರೌಸರ್ಗೆ ಹೋಗಿ HDFC ಪರ್ಸನಲ್ ಲೋನ್ ಅಂತ ಟೈಪ್ ಮಾಡಿ. ಈಗ ಓಪನ್ ಆಗುತ್ತೆ. ಅಪ್ಲೈ ಫಾರ್ ಇನ್ಸ್ಟೆಂಟ್ ಪರ್ಸನಲ್ ಲೋನ್ ಆನ್ಲೈನ್ ಅನ್ನೋ ಆಪ್ಷನ್ ಇದೆ ಅಲ್ಲ, ಅದನ್ನ ಕ್ಲಿಕ್ ಮಾಡಿ. ನೋಡಿ, ಅಪ್ ಟು 40 lakhs ಕೊಡ್ತಾರಂತೆ. ಕ್ಲಿಕ್ ಮಾಡಿದ ಬಳಿಕ ನೋಡಿ ನಿಮಗೆ ಇಲ್ಲಿ ಸಿಗುತ್ತೆ ಗೆಟ್ ಇನ್ಸ್ಟೆಂಟ್ ಫಂಡ್ಸ್ ವಿತ್ ಎಕ್ಸ್ಪ್ರೆಸ್ ಪರ್ಸನಲ್ ಲೋನ್, ಇಂಟ್ರೆಸ್ಟ್ ರೇಟ್ 10.85, ಲೋನ್ ಅಪ್ ಟು 40 lakhs, 100% ಡಿಜಿಟಲ್ ಪ್ರಾಸೆಸ್. ಬ್ಯಾಂಕ್ಗೆ ಬನ್ನಿ, ನೀವು ಕೊಟ್ಟಿರೋ ಪ್ರೂಫ್ ಸರಿಗಿಲ್ಲ, ಮತ್ತೆ ಬರಬೇಕಾಗುತ್ತೆ, ಮ್ಯಾನೇಜರ್ ಹತ್ರ ಮಾತಾಡ್ತೀನಿ, ಅದೆಲ್ಲ ಏನಿಲ್ಲ. ಸೊ ಕ್ಲಿಕ್ ಮಾಡಿ, ಚೆಕ್ EMI ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಬಳಿಕ ಈ ಆಪ್ಷನ್ ಬರುತ್ತೆ, ಹೆಲ್ಪ್ ಅಸ್ ಫೈಂಡ್ ದ ಮೋಸ್ಟ್ ಸೂಟಬಲ್ ಲೋನ್ ಫಾರ್ ಯು. ಸ್ಯಾಲರಿಡಾ, ಸೆಲ್ಫ್ ಎಂಪ್ಲಾಯ್ಡಾ ಅಥವಾ ಬಿಸ್ನೆಸ್ ಇದೆಯಾ? ಸ್ಯಾಲರಿಡಿಗೆ ಚೆಕ್ ಮಾಡೋಣ. ಸ್ಯಾಲರಿಡ್ ಅನ್ನೋ ಆಪ್ಷನ್ ಅನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಬಳಿಕ ಹೀಗೆ ಬರುತ್ತೆ ನೋಡಿ, ಐಡೆಂಟಿಫೈ ಯೋರ್ ಸೆಲ್ಫ್. ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್, ಆಧಾರ್ ಕಾರ್ಡ್ನಲ್ಲಿ ಯಾವ ನಂಬರ್ ರಿಜಿಸ್ಟರ್ ಆಗಿದೆಯೋ ಆ ನಂಬರನ್ನು ಕೊಡಿ. ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನು ಕೊಡಬೇಕಾಗುತ್ತೆ. ಇಲ್ಲ ನಾನು ಪಾನ್ ಡೀಟೇಲ್ಸ್ ಅನ್ನು ಕೊಟ್ಟು ವ್ಯಾಲಿಡೇಟ್ ಮಾಡ್ತೀನಿ ಅನ್ನೋದಾದ್ರೆ ಕ್ಲಿಕ್ ಟು ವ್ಯಾಲಿಡೇಟ್ ವಿತ್ ಪಾನ್ ಇನ್ಸ್ಟೆಡ್ ಆಫ್ DOB, ಡೇಟ್ ಆಫ್ ಬರ್ತ್ ಅಂತಿದ್ದಿಲ್ಲ ಅದನ್ನು ಕ್ಲಿಕ್ ಮಾಡಿ ಪಾನ್ ಡೀಟೇಲ್ಸ್ ಅನ್ನು ಕೊಟ್ಟರು ಆಯಿತು. ಅದಾದ ನಂತರದಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದ್ದಾವೆ. ಆ 3 ಟರ್ಮ್ಸ್ ಅಂಡ್ ಕಂಡೀಷನ್ಸ್ಗೆ ನೀವು ಓಕೆ ಕೊಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನೋಡಿ, ಕ್ಲಿಕ್ ಮಾಡಿದ್ರೆ ಕಾನ್ಸೆಂಟ್ ರಿಲೇಟೆಡ್ ಇದೆ, ಗೋ ಟು ಬಾಟಮ್ ಅಂತ ಕೊಟ್ಟರೆ ಅಲ್ಲಿರುತ್ತೆ ಅಕ್ಸೆಪ್ಟ್ ಅಂತ. ಇನ್ನು ಮಿಕ್ಕಿದ್ದೆಲ್ಲ ನೀವು ನೋಡಿಕೊಂಡು ಮುಂದುವರಿಬಹುದು. ಈ 3ಕ್ಕೂ ಅಗ್ರಿ ಅನ್ನೋ ಆಪ್ಷನ್ ಅನ್ನು ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಸ್ಟೆಪ್ ಚೂಸ್ ಲೋನ್ ಅಮೌಂಟ್ ಅಂತ ಇರುತ್ತೆ. ನಿಮಗೆ ಎಷ್ಟು ಸಾಲ ಬೇಕು, ಎಷ್ಟು ಅವಧಿಗೆ ಬೇಕು, ಎಷ್ಟು ಇಂಟ್ರೆಸ್ಟ್ ರೇಟಿಗೆ ಕೊಡ್ತಾರೆ ಅದೆಲ್ಲ ಡೀಟೇಲ್ಸ್ ಇರುತ್ತೆ. ಅದನ್ನು ನೀವು ಕ್ಲಿಕ್ ಮಾಡಬೇಕು. ಆ ನಂತರದಲ್ಲಿ ಸಬ್ಮಿಟ್ ಆ್ಯಂಡ್ ರಿಸೀವ್. ನೀವು ಸಬ್ಮಿಟ್ ಮಾಡಿದ್ರೆ ಅಪ್ಲಿಕೇಶನ್ ತೆಗೆದುಕೊಳ್ತಾರೆ. ನಿಮಗೆ ಎಲಿಜಿಬಿಲಿಟಿ ಇದ್ದರೆ ನಿಮಗೆ ಆ ಅಮೌಂಟು ಅಕೌಂಟಿಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಹೀಗೆ ಕ್ವಿಕ್ ಆಗಿ ಪರ್ಸನಲ್ ಲೋನ್ ಅನ್ನೋದು ನಿಮಗೆ ಡಿಸ್ಬರ್ಸ್ ಆಗುತ್ತೆ. ಇದರ ಜೊತೆಗೆ ನೀವು ಒಂದು ವೇಳೆ ಈಗ ನಾನು 1 ಲಕ್ಷ ತಗೊಳ್ತೀನಿ, 1.5 ಲಕ್ಷ, 2 ಲಕ್ಷ ಬೇರೆ ಬೇರೆ ಅಮೌಂಟ್ ತಗೊಂಡ್ರೆ ನಾನು ಎಷ್ಟು EMI ಕಟ್ಟಬೇಕಾಗುತ್ತೆ, ಎಷ್ಟು ಅವಧಿ ಇರುತ್ತೆ ಅದ್ರ ಬಗ್ಗೆನೂ ಚೆಕ್ ಮಾಡೋಣ. ಈಗ ಪರ್ಸನಲ್ ಲೋನ್ EMI ಕ್ಯಾಲ್ಕುಲೇಟರ್ ಅನ್ನೋ ಒಂದು ವೆಬ್ಸೈಟನ್ನು ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಲೋನ್ ಅಮೌಂಟು ನಾವು ಮೊದಲಿಗೆ 1 ಲಕ್ಷ ರೂಪಾಯಿಗೆ ಚೆಕ್ ಮಾಡ್ತಾ ಇದ್ದೀವಿ. ಸೊ ಲೋನ್ ಅಮೌಂಟ್ 1 ಲಕ್ಷ, ರೇಟ್ ಆಫ್ ಇಂಟ್ರೆಸ್ಟು 11%, ಲೋನ್ ಡ್ಯೂರೇಷನ್ನು 2 ವರ್ಷಕ್ಕೆ ಅಂದರೆ 24 ತಿಂಗಳಿಗೆ ನಾನು ಲೆಕ್ಕ ಹಾಕ್ತಾ ಇದ್ದೀನಿ. EMI ನೋಡಿ 4660 ಬರುತ್ತೆ. ನೀವು ಓವರ್ ಆಲ್ 11,858 ರೂಪಾಯಿ ಇಂಟ್ರೆಸ್ಟ್ ಅನ್ನು ನೀವು ಕಟ್ತೀರಿ. ಟೋಟಲ್ 1,11,858 ರೂಪಾಯಿ ನೀವು ಕಟ್ಟಬೇಕಾಗುತ್ತೆ. ಈಗ ನಾವು 1.5 ಲಕ್ಷ ರೂಪಾಯಿಗೆ ಚೆಕ್ ಮಾಡೋಣ. 1.5 ಲಕ್ಷ ರೂಪಾಯಿ 10% ರೇಟ್ ಆಫ್ ಇಂಟ್ರೆಸ್ಟು ಮತ್ತೆ ಲೋನ್ ಡ್ಯೂರೇಷನ್ನು 18 ತಿಂಗಳು, ಅಂದರೆ 1.5 ವರ್ಷದಲ್ಲಿ ನಾನು ಲೋನ್ ತೀರಿಸ್ತೀನಿ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ. EMI ನೋಡಿ 9,008 ರೂಪಾಯಿ EMI ಆಗುತ್ತೆ. 1.5 ಲಕ್ಷ ತಗೊಳ್ತೀರಿ. 12,154 ರೂಪಾಯಿ ಬಡ್ಡಿ ಬರುತ್ತೆ. 1,62,154 ರೂಪಾಯಿಯನ್ನ ನೀವು ಕಟ್ಟಬೇಕಾಗುತ್ತೆ ಓವರ್ ಆಲ್. ಅದೇ ನೀವು 2 ವರ್ಷಕ್ಕೆ ಇದನ್ನು ನಾನು ತೀರಿಸ್ತೀನಿ ಅಂದ್ಕೊಂಡ್ರೆ 1.5 ಲಕ್ಷ 10% ರೇಟ್ ಆಫ್ ಇಂಟ್ರೆಸ್ಟು 2 ವರ್ಷ ಅವಧಿಗೆ 24 ತಿಂಗಳಿಗೆ ಅಂತ ನೋಡಿದ್ರೆ EMI 6,921 ರೂಪಾಯಿ, 1.5 ಲಕ್ಷ ಲೋನ್ ಅಮೌಂಟು, ಇಂಟ್ರೆಸ್ಟು 16,121 ರೂಪಾಯಿ, ಟೋಟಲ್ ಅಮೌಂಟು 1,66,121 ರೂಪಾಯಿ ಆಗುತ್ತೆ. ಮುಂದುವರೆದು 2 ಲಕ್ಷ ರೂಪಾಯಿಗೆ ಕ್ಯಾಲ್ಕುಲೇಟ್ ಮಾಡೋಣ. 2 ಲಕ್ಷ ರೂಪಾಯಿನ 10% ಇಂಟ್ರೆಸ್ಟ್ ರೇಟು ನಾನು 3 ವರ್ಷದಲ್ಲಿ ತೀರಿಸ್ತೀನಿ ಅಂತ ತಗೊಂಡಿದ್ದೀನಿ. ಸೊ EMI 6,453 ರೂಪಾಯಿ ಪ್ರತಿ ತಿಂಗಳು ನೀವು ಕಟ್ಟಬೇಕು. 2 ಲಕ್ಷ ಲೋನ್ ಅಮೌಂಟು, ಟೋಟಲ್ ಇಂಟ್ರೆಸ್ಟ್ 32,323 ರೂಪಾಯಿ. ಸೊ ಟೋಟಲ್ ನೀವು ಕಟ್ಟೋದು 3 ವರ್ಷದಲ್ಲಿ 2,32,323 ರೂಪಾಯಿಯನ್ನ ನೀವು ತಿರುಗಿ ಕಟ್ತೀರಿ. ಸೊ ಹೀಗೆ ನಿಮ್ಮ ಇಂಟ್ರೆಸ್ಟ್ ರೇಟ್ ಅನ್ನೋದು ವೇರಿ ಆಗುತ್ತೆ. ನಾನೀಗ 10.85 ನಿಂದ 24%ನವರೆಗೆ ಪರ್ಸನಲ್ ಲೋನ್ನ ಇಂಟ್ರೆಸ್ಟ್ ರೇಟ್ ಅನ್ನೋದಿರುತ್ತೆ. ನಿಮ್ಮ ಕ್ರೆಡಿಟ್ ಸ್ಕೋರ್ ಎಷ್ಟಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡು. ನೀವೀಗಾಗಲೇ 2-3 ಕಡೆ ಸಾಲ ತಗೊಂಡಿದ್ದೀರಿ, EMI ಕಟ್ಟಿಲ್ಲ, ಸ್ಕಿಪ್ ಮಾಡಿದ್ದೀರಿ, ಆ ಬ್ಯಾಂಕ್ನವ್ರು ಪದೇ ಪದೇ ನಿಮ್ಮನ್ನು ಕೇಳಬೇಕಾಗಿ ಬಂತು, ಸಾಲ ಬೇಕು ಅಂತ ಒಂದು 20 ಕಡೆ ನೀವು ಆಗಲೇ ಅಪ್ಲಿಕೇಶನನ್ನು ಹಾಕಿಬಿಟ್ಟಿದ್ದೀರಿ. ಸೊ ನಿಮಗೆ ಲೋನ್ ಎಲಿಜಿಬಿಲಿಟಿ ಅನ್ನೋದು ಕಷ್ಟ ಆಗುತ್ತೆ. ಆ ರೀತಿ ಇದ್ದಾಗ ಅಂಥ ಟೈಮ್ನಲ್ಲಿ ನಿಮಗೆ ಇಂಟ್ರೆಸ್ಟ್ ಜಾಸ್ತಿ ಕೊಡ್ತಾರೆ. ನಿಮ್ಮ ಮೇಲೆ ವಿಶ್ವಾಸ ಜಾಸ್ತಿ ಇದ್ದರೆ ಇಂಟ್ರೆಸ್ಟ್ ಕಮ್ಮಿ, ನಿಮ್ಮ ಬಗ್ಗೆ ವಿಶ್ವಾಸ ಕಮ್ಮಿ ಇದ್ರೆ ಇಂಟ್ರೆಸ್ಟ್ ಜಾಸ್ತಿ. ಇದು ನಿಮಗೆ ನೆನಪಿರಲಿ. ಸೊ 10 ಮತ್ತು 11% ಇಂಟ್ರೆಸ್ಟ್ ರೇಟಿಗೆ ನಾವೀಗ ಲೆಕ್ಕ ಹಾಕಿ ನೋಡಿದ್ದೀವಿ. ಕೊನೆಯದಾಗಿ ನಾವು ಗಮನಿಸಬೇಕಾಗಿರೋದು, ನನ್ನ ಪರ್ಸನಲ್ ಲೋನ್ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಅಪ್ರೂವ್ ಆಗಬೇಕು ಅಂದರೆ ಏನು ಮಾಡಬೇಕು? ನೀವು ಗುಡ್ ಕ್ರೆಡಿಟ್ ಸ್ಕೋರನ್ನು ಮೇಂಟೈನ್ ಮಾಡಬೇಕು. ಸಾಲ ತಗೊಂಡ್ಮೇಲೆ ನೀಟಾಗಿ ತೀರಿಸಿ, ಯಾವುದೇ EMIನ ಸ್ಕಿಪ್ ಮಾಡಬೇಡಿ. 685
ನಿಮ್ಮ ಕ್ರೆಡಿಟ್ ಸ್ಕೋರ್ ಇದ್ರೆ ನಿಶ್ಚಿಂತೆಯಾಗಿ ಆನ್ಲೈನಲ್ಲಿ ಅಪ್ಲೈ ಮಾಡಿ ಸಾಲ ಪಡ್ಕೊಳ್ಬಹುದು. ಎರಡನೇದು ಅಕ್ಯುರೇಟ್ ಇನ್ಫಾರ್ಮೇಷನ್ ಕೊಡ್ಬೇಕು. ನಿಮ್ಮ ಸಾಲ 20,000 ಇರುತ್ತೆ, ನಂಗೆ 30,000 ಬರ್ತಿದೆ ಅಂತ ಕೊಟ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ, ಯಾಕೆ ನೀವು ಅಲ್ಲಿ ಪ್ರೂಫ್ ಕೊಡಬೇಕಾಗುತ್ತೆ. ಸೊ ತಪ್ಪು ಇನ್ಫಾರ್ಮೇಷನ್ ಕೊಡಬೇಡಿ, ಪ್ರಾಪರ್ ಇನ್ಫಾರ್ಮೇಷನ್ ನೀವು ಫರ್ನಿಶ್ ಮಾಡಬೇಕು. ಮತ್ತೆ ಡಾಕ್ಯುಮೆಂಟ್ಸ್ ಅಪ್ಡೇಟೆಡ್ ಇರಬೇಕು. ಸೊ ನೀವು ಫಾರ್ ಎಕ್ಸಾಂಪಲ್ ITR ಅಂದ್ಕೊಳ್ಳಿ, ಯಾವಾಗಲೂ 3 ವರ್ಷಕ್ಕೆ ಮುಂಚೆ ITR ಫೈಲ್ ಮಾಡಿರ್ತೀರಿ. ನೀವು ಬಿಸ್ನೆಸ್ ಮಾಡ್ತಿದ್ದೀರಿ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಪರ್ಸನ್, ನಿಮಗೆ ಸಾಲ ಬೇಕೀಗ ಎಮರ್ಜೆನ್ಸಿ, ಒಂದು ವೇಳೆ ನೀವು ರೀಸೆಂಟ್ಲಿ ITR ಅಪ್ಲೈ ಮಾಡಿದ್ರೆ ಇನ್ಕಮ್ ಪ್ರೂಫ್ ಆಗುತ್ತೆ, ವ್ಯಾಲಿಡ್ ಇನ್ಕಮ್ ಪ್ರೂಫ್, ನೀವು ಸಾಲದ ಎಲಿಜಿಬಿಲಿಟಿಯನ್ನು ಪಡ್ಕೊಳ್ತೀರಿ. ಇಲ್ಲ ಅಂತಂದ್ರೆ ಪ್ರಾಬ್ಲಮ್ ಆಗುತ್ತೆ. ಸೊ ಅಪ್ಡೇಟೆಡ್ ಡಾಕ್ಯುಮೆಂಟ್ಸ್ ಇರಬೇಕು. ಮಲ್ಟಿಪಲ್ ಅಪ್ಲಿಕೇಶನ್ಸ್ ಹಾಕಬೇಡಿ. ನನಗೆ ಸಾಲ ಬೇಕಪ್ಪ 10 ಕಡೆ ಅಪ್ಲೈ ಮಾಡ್ತೀನಿ, ಯಾರೋ ಒಬ್ರು ಕೊಟ್ಬಿಡ್ಲಿ, ಹಂಗೆ ವರ್ಕ್ ಆಗಲ್ಲ ಅದು. ಯಾಕೆಂದ್ರೆ ನೀವು 10 ಕಡೆ ಅಪ್ಲೈ ಮಾಡಿದಾಗ ಇವ್ರಿಗೆ ಸಾಲ ಕೊಡಬಹುದಾ ಬೇಡವಾ ಅಂತ ಆ 10 ಲೆಂಡಿಂಗ್ ಇನ್ಸ್ಟಿಟ್ಯೂಷನ್ಗಳು ಚೆಕ್ ಮಾಡ್ತವೆ. ಒಂದು ವೇಳೆ ನೀವು ಎಲಿಜಿಬಲ್ ಅಲ್ಲ ಅಂತ ಗೊತ್ತಾದ್ರೆ 10 ಕಡೆ ಅಪ್ಲೈ ಮಾಡಿದ್ರಿ ಅಂತ ಗೊತ್ತಾಗುತ್ತೆ. ಹಾಗಾದಾಗ ನಿಮಗೆ ಲೋನ್ ಎಲಿಜಿಬಿಲಿಟಿ ಕ್ಷೀಣಿಸ್ತಾ ಹೋಗುತ್ತೆ, ಸಾಲ ಸಿಗೋದಿಲ್ಲ. ಸೊ ಆ ಥರದ ತಪ್ಪುಗಳನ್ನು ನೀವು ಮಾಡಿಕೊಳ್ಳಬೇಡಿ. ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಗೈಡನ್ನು ಫಾಲೋ ಮಾಡಿ 2025ರ ಮೊದಲ ಸಿಹಿ ಸುದ್ದಿ ಎನ್ನಬಹುದು, ನಿಮ್ಮ ಆಧಾರ್ ಕಾರ್ಡು, ಇನ್ಕಮ್ ಪ್ರೂಫ್ ಇದಿಷ್ಟನ್ನು ಸಬ್ಮಿಟ್ ಮಾಡಿ 2 ಲಕ್ಷ ರೂಪಾಯಿವರೆಗೆ ಆನ್ಲೈನ್ನಲ್ಲೇ ಪರ್ಸನಲ್ ಲೋನನ್ನು ನೀವು ಪಡ್ಕೊಳ್ಳಿ. ತಗೊಂಡ್ಮೇಲೆ ನೀಟಾಗಿ ತೀರಿಸಿ ನಿಮ್ಮ ಕ್ರೆಡಿಟ್ ಸ್ಕೋರನ್ನು ನೀಟಾಗಿ ಮೇಂಟೈನ್ ಮಾಡಿ. ಸೊ ದಟ್ ಬೆಟರ್ ಲೋನು, ಒಳ್ಳೆ ಇಂಟ್ರೆಸ್ಟ್ ರೇಟ್ಗೆ ನಿಮಗೆ ಸಿಗುವ ಅವಕಾಶ ಭವಿಷ್ಯದಲ್ಲಿ ಇರುತ್ತೆ. ಹಾಗೆಯೇ ನಾನು ಇನ್ನಷ್ಟು ಕಲ್ತ್ಕೊಳ್ಬೇಕು ಸ್ಟಾಕ್ ಮಾರ್ಕೆಟ್ ಬಗ್ಗೆ, ಬಿಸ್ನೆಸ್ ಬಗ್ಗೆ, ಫಾರ್ಮಿಂಗ್ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋದಾದರೆ ಎಕ್ಸ್ಪರ್ಟ್ಗಳು ಕಲಿಸಿಕೊಟ್ಟಿರುವ ಡೀಟೇಲ್ಡ್ ಕೋರ್ಸ್ಗಳು ಬಾಸ್ವಾಲಾ ಅಪ್ಲಿಕೇಶನ್ನಲ್ಲಿ ಲಭ್ಯ ಇದೆ. ಈ ಕೂಡಲೇ ಡೌನ್ಲೋಡ್ ಮಾಡ್ಕೊಳ್ಳಿ, ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿ. ಆಲ್ ದ ವೆರಿ ಬೆಸ್ಟ್. ಇಂಥ ಇನ್ನಷ್ಟು ಮಾಹಿತಿ ನೀವು ತಿಳ್ಕೊಳ್ಬೇಕು ಅನ್ನೋ ಆಸಕ್ತಿ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ತಪ್ಪದೆ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಸ್ವಾಲಾ, ಬಿ ದ ಬಾಸ್.